ನೀನಿತ್ತ ತಿಳಿವು ಭವತಾರಕ, ನಿನ್ನಯ ಮಂತ್ರ ಸುಖಕಾರಕ, ನಿನ್ನಯ ಕಥೆ ಮನಮೋಹಕ, ನಿನ್ನ ಸೇವೆ ರೋಗನಾಶಕ. ಹೇ ಗುರುವೇ, ನಾ ನಿನ್ನ ಚರಣ ಸೇವಕ. ಮಧ್ವ ಶಾಸ್ತ್ರವ ಮನಕ್ಕೆ ತಂದು ಅಂದದಿ ಟಿಪ್ಪಣಿ ಮಾಡಿದ ದೇವರಾರು. ಅಂದು ವಾದಿಸುವ ಜನರನ್ನು ಬಾಯಿ ಮುಚ್ಚಿಸಿದ ಚಂದಿರ ಬದನೆ ಈತ ನಮ್ಮ ಗುರುವು. ಇವರ ಚರಿತೆಯನ್ನು ತೋರಿದಷ್ಟು ತುತಿಸುವೆ, ಕಿವಿಗೊಟ್ಟು ಕೇಳುವುದು ಬುಧ ಜನರು. ಪವನಾವೇಶರಿವರು ಕವಲಿಲ್ಲ ಖ್ಯಾತರಾಗಿ ಅವನಿಯ ಸುರರಿಂದರ್ಚನೆಗುಂಬುವರು. ಮಂತ್ರವನ್ನು ತಪ್ಪದಲೇ ನಿತ್ಯವಾಗಿ ನಿಷ್ಠೆಯಿಂದ ಜಪಿಸಲು ಭೂತ ಭಯವು. ಕುಷ್ಠರೋಗ, ಕ್ಷಯ, ಪಾಂಡು, ಜ್ವರ, ಸನ್ನಿ ಮೊದಲಾದ ಅಷ್ಟುಪತ್ರವಾಕ್ಷಣ ಬಿಟ್ಟು ಹೋಗುವವು. ಮೃತ್ತಿಕೆ, ಮಾಲೆ, ಅಂಗಾರ, ದಿವ್ಯ ಮಂತ್ರಾಕ್ಷತೆಯು ಹತ್ತಿರಲಿರಲು ಕ್ಲೇಶವ ಲೇಷ ಕಾಣರು. ಎತ್ತ ಹೋದರೂ ಜನರಿಗೆ ಜಯಪ್ರದ ತೋರುವುದು, ತತ್ತಲಿಲ್ಲ ಶತಸಿದ್ಧ ಮತ್ತೇನು ಕೇಳಿ. ಸಾಧ್ವಿಯರು ರಾಘವೇಂದ್ರರ ಪಾಡಿ ಸುವಿ ಸುವಾರಿ. ತೀರ ಮಂತ್ರಾಲಯದಲ್ಲಿ ಶ್ರಾವಣ ಬಹುಳ ಮಂಗಳ ಬಿದಿಗೆಯಲ್ಲಿ ನಿವಾಸವಾದರು. ಶೃಂಗಾರ ವೃಂದಾವನ ದ್ವಾದಶ ನಾಮ ಶ್ರೀ ಮುದ್ರೆಯು ಕಂಗಳು ಸಾಲವು ನೋಡೆ ಹೊತ್ತ ಶಾಠಿಯು. ಬಧಿರ ಕುಂಟ ನಾನಾರೋಗಿಗಳು ಮತ್ತೆ ಕಂದವರ್ಜ ಮೊದಲಾದವರಿಗೆ ಕಾಮ್ಯ. ತಂದು ಕೊಡುವರು ಬೇಗ ಇತರ ಸಂಶಯವಿಲ್ಲ, ಮಂದ ಭಾಗ್ಯರಿಗೆ ಇವರ ಸೇವೆ ದೊರೆಯದು.
ಆರಾಧನೆ ಉತ್ತರಾರಾಧನೆಗೆ ಒಟ್ಟಿ ಬರುವುದು 8 ದಿಕ್ಕುಗಳಿಂದ ಜನವೋ ಕದಿಡಿ ಹಿಡಿಯದಂಥ ಸಂದಣಿಯೊಳು ಸನ್ಮುಹೂರ್ತದಿ ದೊಡ್ಡ ರಥವೇರಿ ಮಠವ ಸುತ್ತುವರು. ಇಷ್ಟೇ ಎನ್ನಲು ವಶವಲ್ಲ ಮಹಿಮೆಗಳಿನ್ನೂ ಉಂಟು, ನಷ್ಟ ಮಾಡುವರು ದುರ್ಮತ ದಾರಿದ್ರ್ಯವ. ಸೃಷ್ಟಿಗೊಡೆಯ ಪ್ರಾಣೇಶ ವಿಠಲನೆಂದು